ಹಲವು ವರ್ಷಗಳಿಂದ ಸ್ಟಾಪ್ ಆಗಿದ್ದ ಟೋಯಿಂಗ್ ಕಿರಿಕಿರಿ ಮತ್ತೆ ಶುರುವಾಗಲಿದೆ. ಇನ್ಮೇಲೆ ವಾಹನಗಳ ಡ್ಯಾಮೇಜ್ ಆಗೋದಷ್ಟೇ ಅಲ್ಲ, ದಂಡ ಮತ್ತು ರಿಪೇರಿಯಂತ ವಾಹನ ಸವಾರರ ತಲೆಬಿಸಿ ಹೆಚ್ಚಾಗಲಿದೆ. ಮತ್ತೆ ಟೋಯಿಂಗ್ ಸದ್ದು, ಸರ್ಕಾರಕ್ಕೆ ಸಿಟಿ ಮಂದಿ ಗುದ್ದು. ರಾಜಧಾನಿಯಲ್ಲಿ ಮತ್ತೆ ಟೋಯಿಂಗ್ಗೆ ಮರುಜೀವ ಬರ್ತಿದೆ. ಗ್ರೇಟರ್ ಬೆಂಗಳೂರು ಮೂಲಕ ಸರ್ಕಾರ ಹೊಸ ಪ್ರಯೋಗಕ್ಕೆ ನಿಂತಿದೆ. ಟ್ರಾಫಿಕ್ ಸೇರಿ ನಗರದ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸ್ತೀವಿ ಅಂತಿದ್ದ ಡಿಸಿಎಂ ಇದೀಗ 2022ರಲ್ಲಿ ತಡೆ ಬಿದ್ದಿದ್ದ ವೆಹಿಕಲ್ ಟೋಯಿಂಗ್ ಆರಂಭಿಸುವಂತೆ ನಿನ್ನೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೆಲವು ಏರಿಯಾಗಳನ್ನ ಫಿಕ್ಸ್ ಮಾಡ್ತಾರೆ, ನೋ ಪಾರ್ಕಿಂಗ್ ಏರಿಯಾ ಅಂತೇಳಿ ಪೊಲೀಸ್ ಅವರು ಫಿಕ್ಸ್ ಮಾಡ್ತಾರೆ. ಆ ನೋ ಪಾರ್ಕಿಂಗ್ ಏರಿಯಲ್ಲಿ ಯಾರನ್ನು ಟ್ರಾಫಿಕ್ನ ವೆಹಿಕಲ್ಗಳ ಅನುಕೂಲ ಆಗಲಿ ಅಂತೇಳಿ ಅದನ್ನು ಕೂಡ ಟೋ ಮಾಡ್ಕೊಂಡು ಎತ್ಕೊಂಡೋಗಿ ಬಿಸಾಕ್ತಾರೆ. ಅವರು ನೋಟಿಫೈ ಮಾಡ್ತಾರೆ. ಅದಕ್ಕೆ ಕೂಡ ಪ್ಲಾನ್ ಆಫ್ ಆ್ಯಕ್ಷನ್ ನೀವು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೇನೆ. ಜನಾಕ್ರೋಶ ಹಿನ್ನೆಲೆ 2022ರ ಫೆಬ್ರವರಿಯಲ್ಲಿ ಟೋಯಿಂಗ್ಗೆ ಬ್ರೇಕ್ ಬಿದ್ದಿತ್ತು. ಕೆಲ ಹೊಸ ನಿಯಮ, ಗೈಡ್ಲೈನ್ಸ್ ಜೊತೆ ಟೋಯಿಂಗ್ ಪ್ರಾರಂಭಿಸುವ ಬಗ್ಗೆ ಹಿಂದಿನ ಸರ್ಕಾರ ಹೇಳಿತ್ತಾದ್ರೂ ಅದು ಅಷ್ಟಕ್ಕೆ ನಿಂತಿತ್ತು. ಈಗ ಅದಕ್ಕೆ ಮತ್ತೆ ಚಾಲನೆ ಸಿಗ್ತಿದೆ. ಟೋಯಿಂಗ್ ವಾಹನಗಳನ್ನ 21 ದಿನದೊಳಗೆ ಸೂಕ್ತ ದಂಡ ಪಾವತಿಸದಿದ್ರೆ ಹರಾಜು ಹಾಕೋದಾಗಿ ಡಿಕೆ ಎಚ್ಚರಿಸಿದ್ದಾರೆ. ಆದರೆ ಸರ್ಕಾರದ ಈ ನಡೆಯ ವಿರುದ್ಧ ಜನ ಕಿಡಿಕಾರಿದ್ದಾರೆ. ಡ್ಯಾಮೇಜ್ ಅದು ಮಾರಬೇಡ, ಅದು ತೊಂದರೆ. ಈಗ ಅಟ್ಲೀಸ್ಟ್ ನಂದು ಗಾಡಿಯನ್ನು ಸೇರ್ತೀನಿ, ನಂದು ಏನೋ ನನಗಿಂತ ಏನೋ ತಪ್ಪಾಗ್ಬೋದು. ನಾನು ಎಲ್ಲೋ ವಾಶ್ರೂಮ್ಗೆ ಹೋಗಿ ಬರ್ಬೋದು, ಎಲ್ಲೋ ಊಟಕ್ಕೆ ಹೋಗಿರ್ಬೇಕು ಗಾಡಿ ನಿಲ್ಲಿಸ್ಬಿಟ್ಟು. ಅವಾಗ ಹೆಂಗೆ ಬೇಕಾದ್ರೆ ಹಂಗೆ ಇರ್ತಾರೆ. ನಾನು ಮಾಡಿದ ತಪ್ಪಿಗೆ ಬೇಕಾದ್ರೆ ಫೈನ್ ಹಾಕಲಿ, ಅದು ಬೇರೆ ಮುಖ್ಯ. ಗಾಡಿ ಎಲ್ಲ ಡ್ಯಾಮೇಜ್ ಮಾಡಿದ್ರೆ ಅದೆಲ್ಲ ಡಬಲ್ ಖರ್ಚಲ್ವಾ, ನಮಗೆ ಹೊಟ್ಟೆ ಉರಿತದಲ್ಲ. ಪಾರ್ಕಿಂಗ್ ಸಮಸ್ಯೆ ಪರಿಹಾರ ಕಲ್ಪಿಸದ ಸರ್ಕಾರ ಈಗ ಟೋಯಿಂಗ್ ಹೆಸರಲ್ಲಿ ಮತ್ತೆ ಸುಲಿಗೆ ಮಾಡಲು ಹೊರಟಿದೆ ಅಂತ ವಾಹನ ಸವಾರರು ಕಿಡಿಕಾರ್ತಾ ಇದ್ದಾರೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.